ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ಗೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವಿವತ್ತು ನಮ್ಮಿಂದ ಕಾಣ್ತಾ ಇದೆಯಲ್ವಾ, ನೀವು ನೋಡ್ತಿದ್ದಂಗೆ ಏನು ಅನಿಸ್ಬೋದು, ಸೋಮನಾಥ್ಪುರನೋ ಹಳೇಬೀಡೋ ಬೇಲೂರು ಅಂತ ಅನ್ನಿಸ್ಬೋದಲ್ವಾ. ಅಲ್ಲ ಸ್ನೇಹಿತರೆ, ಇದು ಬೆಳವಾಡಿ ಅಂತ ಹೇಳಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಹೊಯ್ಸಳರ ದೇವಾಲಯ ಸ್ನೇಹಿತರೆ. ಇದು ಸಹ ಹೊಯ್ಸಳರದ್ದೇ ಆಗಿರೋದ್ರಿಂದ ನಿಮಗೆ ಅದೇ ಶೈಲಿನಲ್ಲಿ ಕಾಣ್ತಾ ಇರೋದ್ರಿಂದ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬಂದು ಬೆಳವಾಡಿ ವೀರ ನಾರಾಯಣ ಸ್ವಾಮಿಯ ದೇವಾಲಯ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ದೇವಾಲಯ ಯಾವ ರೀತಿ ಇದೆ, ಇದರ ವಿಶೇಷತೆ ಏನು ನೋಡ್ಕೊಂಡು ಬರೋಣ. ನಮ್ಮ ಕರ್ನಾಟಕ ನಿಜಕ್ಕೂ ಒಂದು ಶಿಲ್ಪಕಲೆಗೆ ಇಡೀ ಜಗತ್ತಿನಲ್ಲಿ ಪ್ರಮುಖವಾಗಿ ನಮ್ಮ ಹೊಯ್ಸಳರು ನಿರ್ಮಿಸಿ ಹೋಗಿರ್ತಕ್ಕಂಥ ದೇವಾಲಯಗಳಿದೆಯಲ್ಲ, ಅದ್ಭುತ ಸ್ನೇಹಿತರೆ. ಬನ್ನಿ ನೋಡೋಣ ಶಿಲ್ಪಕಲೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬೆಳವಾಡಿ ಗ್ರಾಮದಲ್ಲಿರ್ತಕ್ಕಂಥ ಹೊಯ್ಸಳರ ಕಾಲದ ಒಂದು ದೇವಾಲಯ ಸ್ನೇಹಿತರೆ. ವೀರನಾರಾಯಣ ಒಂದು ದೇವಾಲಯ ಇದು ಮುಖಮಂಟಪ ಅಂತ ಏನು ಕರಿತೀವಿ. ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಹೊಯ್ಸಳರ ಶಿಲ್ಪವನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ. ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಇಷ್ಟು ಹಳೆಯದಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಮುಂದೆ ನಮಗೆ ಈ ಒಂದು ದೇವಾಲಯ ನಮಗೆ ಕಾಣಿಸುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ. ನೋಡಿ ಸ್ನೇಹಿತರೆ, ಯಾವ ರೀತಿ ಅನಾವರಣ ಆಗಿದೆ ಅಂದರೆ, ಇದೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ಕರ್ನಾಟಕದ ಶಿಲ್ಪಕಲೆ ಇಡೀ ಪ್ರಪಂಚದಾದ್ಯಂತ ಇವತ್ತು ಏನು ವರ್ಲ್ಡ್ ಹೆರಿಟೇಜ್ಗೆ ಸೇರಿಕೊಂಡಿರ್ತಕ್ಕಂಥ ಹೊಯ್ಸಳರ ಶಿಲ್ಪಗಳಲ್ಲಿ ಈ ದೇವಾಲಯನೂ ಒಂದು ಸ್ನೇಹಿತರೆ. ಹಾಗಾಗಿ ಇದು ಬೆಳವಡಿಯ ವೀರನಾರಾಯಣ ಸ್ವಾಮಿಯ ಒಂದು ದೇವಾಲಯ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಾಲಯ. ನೋಡಿ ಯಾವ ರೀತಿ ಮುಖಮಂಟಪವನ್ನು ಹೊಂದಿದೆ, ಮತ್ತು ದೇವಾಲಯದ ಗೋಪುರಗಳು ಯಾವ ರೀತಿ ಇದೆ, ಎಂಟ್ರೆನ್ಸ್ ಯಾವ ರೀತಿ ಇದೆ, ಇಲ್ಲಿನ ಶಿಲ್ಪಗಳು ಯಾವ ರೀತಿ ಇದೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಳವಾಡಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಗ್ರಾಮ ಇದು ಹೊಯ್ಸಳರ ಕಾಲದ ಭವ್ಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಅಲ್ಲದೆ ಸ್ನೇಹಿತರೆ, ಇದಕ್ಕೆ ಮಹಾಭಾರತದ ನಂಟು ಇದೆ. ಮಹಾಭಾರತದ ಕಾಲದಲ್ಲಿ ಈ ಸ್ಥಳವನ್ನು ಏಕಚಕ್ರ ನಗರ ಅಂತ ಕರೀತಾ ಇದ್ರಂತೆ. ಜೊತೆಗೆ ಭೀಮ ಬಕಾಸುರನನ್ನು ಕೊಂದಂತಹ ಒಂದು ಸ್ಥಳ ಅಂತಲೂ ಹೇಳಿ ಇದನ್ನು ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಪೌರಾಣಿಕ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಸಹ ಹೊಂದಿದೆ. ಹಾಗೆಯೇ ಈ ಬೆಳವಾಡಿಯ ಒಂದು ಬಹುಮುಖ್ಯ ಆಕರ್ಷಣೆ ಅಂದರೆ ಈ ವೀರ ನಾರಾಯಣ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ನೋಡಿ, ಇದು ಬಂದು ಹೊಯ್ಸಳರ ರಾಜ 2ನೇ ಬಲ್ಲಾಳನ ಕಾಲದಲ್ಲಿ, ಅಂದರೆ ಕ್ರಿಸ್ತ ಶಕ 1200ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ದೇವಾಲಯ. ಇದನ್ನು ನಿಮ್ಗೆ ಗೊತ್ತಿರೋ ಹಾಗೆ ಬಳಪದ ಕಲ್ಲು ಅದರಿಂದ ಕೆತ್ತಿರ್ತಕ್ಕಂಥ ಒಂದು ದೇವಾಲಯ ಆಗಿದೆ ಸ್ನೇಹಿತರೆ. ಅಲ್ದಲೇ ಇದು ತ್ರಿಕುಟಾಚಲ ಅಂದರೆ 3 ಗರ್ಭಗುಡಿಗಳನ್ನು ಹೊಂದಿರತಕ್ಕಂತಹ ತ್ರಿಕುಟ ಶೈಲಿಯ ಒಂದು ಹೊಯ್ಸಳರ ಪ್ರಮುಖ ದೇವಾಲಯ ಸ್ನೇಹಿತರೆ ಇದು.
ಆಗಲೇ ಹೇಳ್ದಂಗೆ ಸ್ನೇಹಿತರೆ, ಇದು ತ್ರಿಕುಟಾಚಲ ಅಥವಾ ಒಂದು 3 ಗರ್ಭಗುಡಿಗಳನ್ನ ಹೊಂದಿದೆ ಅಂತ ಹೇಳಿ. ಈ 3 ಗರ್ಭಗುಡಿಯಲ್ಲಿ ಮೊದಲನೇದಾಗಿ ಪ್ರಮುಖವಾಗಿ ವೀರನಾರಾಯಣ ಸ್ವಾಮಿಯ ಒಂದು ಮೂರ್ತಿ ಇದೆ. ಮತ್ತು ಇನ್ನೆರಡು ಗುಡಿಗಳಲ್ಲಿ ಒಂದು ಸೈಡು ವೇಣುಗೋಪಾಲ ಸ್ವಾಮಿ, ಮತ್ತೊಂದು ಸೈಡಲ್ಲಿ ಯೋಗಾನರಸಿಂಹ ಸ್ವಾಮಿಯ ಒಂದು ಭವ್ಯ ಮೂರ್ತಿಗಳನ್ನು ಇಲ್ಲಿ ಕೆತ್ತಿದ್ದಾರೆ ಸ್ನೇಹಿತರೆ. ಈ ವೇಣುಗೋಪಾಲ ಸ್ವಾಮಿಯು ಕೃಷ್ಣನ ವಿಗ್ರಹ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿಯಾಗಿದೆ. ಒಳಗೆ ನಮ್ಗೆ ಇದನ್ನ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಹಾಗಾಗಿ ಅದನ್ನು ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಹಾಗೆಯೇ ಈ ದೇವಾಲಯ ತನ್ನ ವಿಶಾಲವಾದ ಸುಂದರ ಕೆತ್ತನೆಯ ಕಂಬಗಳನ್ನು, ಸುಮಾರು ಒಂದು 108 ಕಂಬಗಳನ್ನು ನಕ್ಷತ್ರಾಕಾರದ ಜಗತಿಯ ಮೇಲೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಸ್ನೇಹಿತರೆ ನೋಡಿ, ಸುತ್ತಲೂ ಸಹ ನಮಗೆ ಈ ಒಂದು ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಜೊತೆಗೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಬರ್ತಕ್ಕಂಥ ಎಲ್ಲ ದೇವತೆಗಳ ವಿಗ್ರಹಗಳನ್ನು ಕಲ್ಲಿನಲ್ಲಿ ಬಹಳ ಸುಂದರವಾಗಿ ಕೆತ್ತಿ ನೋಡಿ ಜೋಡಿಸಿದ್ದಾರೆ ಸ್ನೇಹಿತರೆ. ನೋಡೋಕ್ಕೆ ಒಂದು ಅದ್ಭುತ ಅನಿಸುತ್ತೆ ಸ್ನೇಹಿತರೆ. ಮತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳಿದೆಯಲ್ಲ, ಈಗಿನ ಕಾಲದಲ್ಲಿ ಇದು ಸಾಧ್ಯನಾ, ಈ ಮಟ್ಟಕ್ಕೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಆಗುತ್ತಾ ಅಂತಕ್ಕಂಥ ಒಂದು ಕ್ವಶನ್ ಮಾರ್ಕ್ ನಮ್ಮ ಕಣ್ಮುಂದೆ ಬರುತ್ತೆ ಸ್ನೇಹಿತರೆ. ಇರ್ತಕ್ಕಂಥ ಈ ಒಂದು ಪ್ರಾಚೀನ ದೇವಾಲಯಗಳನ್ನು ಉಳಿಸ್ಕೊತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ದೇವಾಲಯವನ್ನು ಕಾಪಾಡ್ಕೊತಕ್ಕಂಥದ್ದು ನಮ್ಮೆಲ್ಲ ಸಾರ್ವಜನಿಕರ ಮೇಲಿದೆ. ಹಾಗಾಗಿ ಇದನ್ನು ನೀಟಾಗಿ ಇಟ್ಕೊಳ್ಳೋಣ. ಇಲ್ಲೆಲ್ಲೂ ಗಲೀಜು ಮಾಡೋದಾಗಲಿ, ಪ್ಲಾಸ್ಟಿಕ್ ಹಾಕೋದಾಗಲಿ, ಅಥವಾ ಅದನ್ನು ಹೆಚ್ಚಿಗೆ ಮುಟ್ಟೋದು ಸಹ ಮಾಡಬಾರ್ದು ಸ್ನೇಹಿತರೆ. ಯಾಕಂತಂದರೆ ಬಹಳ ಹಳೆಯದಾಗಿರ್ತಕ್ಕಂಥ ಈ ಒಂದು ಸ್ಮೂತ್ ಆಗಿರ್ತಕ್ಕಂಥ ಕಲ್ಲಿದೆಯಲ್ಲ, ಇದು ಬಿಸಿಲಿಗೆ ಒಣಗಿ 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 ಸ್ವಲ್ಪ ತನ್ನ ಸ್ಟ್ರೆಂತನ್ನು ಕಳ್ಕೊಂಡಿರುತ್ತೆ. ಹಾಗಾಗಿ ನಾವು ಮುಟ್ತಾ ಹೋದರೆ ಅದು ಇನ್ನೂ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗ್ಬೋದು. ಹಾಗಾಗಿ ದೂರದಿಂದ ನೋಡಿ ಖುಷಿ ಪಡ್ತಕ್ಕಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ ಸ್ನೇಹಿತರೆ. ಬನ್ನಿ, ಹಾಗೆಯೇ ಈ ಒಂದು ದೇವಾಲಯದ ಒಂದು ಹಿನ್ನೆಲೆಯನ್ನು ಅಥವಾ ಒಂದು ಭೌಗೋಳಿಕ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಇದು ಪ್ರಸಿದ್ಧ ಪ್ರವಾಸಿ ತಾಣ ಆಗಿದ್ದು ನಮ್ಮ ಹಳೇಬೀಡು ಇದೆಯಲ್ಲ, ಹಳೇಬೀಡಿನ ಕೇವಲ 12 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆಯೇ ಚಿಕ್ಕಮಗಳೂರಿನಿಂದ 29 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಬಿಳವಾಡಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಹಾಗೆಯೇ ನೋಡಿ ಸ್ನೇಹಿತರೆ, ನೀವೇನಾದರೂ ಬಸ್ಸಲ್ಲಿ ಬರ್ತೀನಿ ಅಂದರೆ ಹಳೇಬೀಡಿಂದ ಇಲ್ಲಿಗೆ ಸಾರಿಗೆ ವ್ಯವಸ್ಥೆ ಇದೆ. ಹಾಗೆ ಚಿಕ್ಕಮಗಳೂರಿಂದಲೂ ಸಹ ಇಲ್ಲಿಗೆ ನಾವು ಬಸ್ಗಳಲ್ಲೂ ಬರ್ಬೋದು, ಅಥವಾ ಓನ್ ಟ್ಯಾಕ್ಸಿಗಳನ್ನ ಮಾಡಿಕೊಂಡು ಅಥವಾ ಕಾರ್ಗಳಲ್ಲೂ ಬರ್ಬೋದು. ಬೇಲೂರು ಹಳೇಬೀಡು ನೋಡ್ಲಿಕ್ಕೆ ಹೋಗ್ತೀರಾ, 10-12 ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ಇರ್ತಕ್ಕಂಥ ಸುಮಾರು ಇಂತಹ ಹೊಯ್ಸಳ ದೇವಾಲಯಗಳಿದೆ. ಅದರಲ್ಲಿ ಪ್ರಮುಖವಾಗಿ ಈ ಬೆಳವಾಡಿ ದೇವಾಲಯನೂ ಒಂದು. ಹಾಗಾಗಿ ನೀವು ಒಮ್ಮೆ ಭೇಟಿ ಕೊಡಿ, ವೀರನಾರಾಯಣ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.